ನಾನಿವತ್ತು ನಿಮ್ಗೆ ಈ 30 ಎಕರೆಲಿರೋ ಈ ದಾಳಿಂಬೆ ಫ್ಲಾಟ್ ಯಾವ ತರ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಾನು ಹೇಳ್ತೀನಿ. ಇದ್ರ ಬಗ್ಗೆ ಗೈಡೆನ್ಸ್ ಅಷ್ಟು ನನ್ಕಿನ ಡಾಕ್ಟರ್ನೇ ಕೇಳಿ ಪಡ್ಕೊಳ್ಳೋಣ, ನಿಮಗೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ರೈತರಿಗೆಲ್ಲ ಅಂತ. ಇವತ್ತು ನಾನು ಡಾಕ್ಟರ್ ಜೊತೆ ಇದ್ದೀನಿ, ಮಾರುತಿ ಡಾಕ್ಟರ್ ಅಂತ. ನಮ್ಮ ಫ್ಲಾಟ್ನೆಲ್ಲ ವಿಸಿಟ್ ಮಾಡ್ತಾ ಇರೋದು ಇವರೇ. ಈ 30 ಎಕರೆ ದಾಳಿಂಬೆ ಫ್ಲಾಟ್ನು ಸಹಿತ ವಿಸಿಟ್ ಇವತ್ತು ಮಾಡಕ್ ಬಂದಿದ್ವಿ. ಯಾವ ತರ ಇದೆ ಏನು ಅಂತ ಇದ್ರ ಬಗ್ಗೆ ಮಾಹಿತಿನೂ ಸಹಿತ ಅವ್ರ ಹತ್ರ ಕೇಳೋಣ. ಸರ್, ಇದು ಎಷ್ಟು ತಿಂಗಳಾಗಿದೆ ಇದು ಗಿಡಕ್ಕೆ? ಹಣ್ಣಿ ಬಿಟ್ಟು ಒಂದು 3 ತಿಂಗಳಾಗಿದೆ. ಗಿಡ ಬಂದ್ಬಿಟ್ಟು ಒಂದು 20 ತಿಂಗಳಾಗಿದೆ. ಇದು ಅಣ್ಣ ಟಿಶ್ಯೂನ ಅಥವಾ ಗೂಟಿನ ಅಣ್ಣ? ಇದು ಗೂಟಿ ಗಿಡ. ಗೂಟಿ ಗಿಡನಾ ಅಣ್ಣ? ಈಗ ಹಣ್ಣಿಗೆ ಕ್ರಾಫಿ ಬಿಟ್ಟು 3 ತಿಂಗಳಾಗಿದೆ ಇವಾಗ. ಕ್ರಾಫಿ ಬಿಟ್ಟು ಅಂದ್ರೆ ಇವಾಗ 21 ತಿಂಗಳಾಗಿದೆ ಇವಾಗ ಈ ಗಿಡಕ್ಕೆ. 3.5 ತಿಂಗಳಾಗಿದೆ ಕ್ರಾಫಿ ಬಿಟ್ಟು. ಅಣ್ಣ ಈಗ ಮೇಂಟೆನೆನ್ಸ್ ಎಲ್ಲ ಎಷ್ಟು ಜನ ಮಾಡ್ತಾ ಇರ್ಬೋದು ಅಣ್ಣ ಇದ್ರ? ಮೇಂಟೆನೆನ್ಸ್ ಎಲ್ಲ ಬಹಳಷ್ಟು ಜನ ಲೇಬರ್ದು ಬೇಕಾಗತ್ತೆ ಇದಕ್ಕೆ. ಕಮ್ಮಿ ಅಂತಂದ್ರೆ ಡೈಲಿ 20 ಜನ 30 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಡೈಲಿ ಕೆಲಸ ಮಾಡ್ತಾನೆ ಇರ್ತಾರೆ, ರೆಗ್ಯುಲರ್ ಅಂತಾನೆ 20-30 ಜನ ಇದ್ದೇ ಇರ್ತಾರೆ. ಮೊನ್ನೆ ಕಳಿಗೆಲ್ಲ ಇದೆಲ್ಲ ವೀಲ್ಡ್ ಮ್ಯಾಟ್ ಹಾಕ್ತಿದ್ವಿ ನೋಡ್ರಿ. ಈ ತರ ಇದ್ದು ಕಳೆ ಯಾವ ತರ ಒಣಗಿದೆ, ಫುಲ್ ಒಣಗೋಯ್ತು. ಈಗ ಎಲ್ಲಾ ರೈತರಿಗೂ ಒಂದೇ ಅಣ್ಣ, ಈ ದಾಳಿಂಬೆಲಿ ಈ ಕಡೆ ಜಾಸ್ತಿ ಬೇಷ ಓಡಿಸಿರೆ ಈ ಗಿಡಕ್ಕೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹಂಗಾಗಿ ಏನ್ ಮಾಡ್ತಾರೆ, ಕಳೆ ಕೀಳಕ್ಕಂತೂ ಆಗಲ್ಲ, ಅದಕ್ಕೆಲ್ಲ ಇದನ್ನೇ ಕಳೆ ಮ್ಯಾಟ್ ಹಾಕಕ್ ಹೊಡೆಯೋದ್ಕಿನ್ನ ಭೂಮಿ ಹಾಳಾಗ್ತದೆ. ಹಾಗಾಗಿ ಈ ತರ ಉಪಯೋಗ ಮಾಡ್ಕೊಂಡು ಮ್ಯಾಟ್ ಹಾಕೋದ್ರಿಂದ ಏನಾಗುತ್ತೆ, ಗಿಡದಲ್ಲಿರ್ತಕ್ಕಂಥ ಭೂಮಿಲಿರ್ತಕ್ಕಂಥ ಜೀವಾಣುಗಳು ಕೂಡ ಸಾಯಲ್ಲ. ಸೊ ಗಿಡ ಹೆಲ್ತಿ ಆಗಿರುತ್ತೆ. ಅದು ಓಕೆ. ಈಗ ವೀಲ್ಡ್ ಮ್ಯಾಟ್ ಹಾಕ್ತಿವಿ, ಇದು ಎಷ್ಟು ವರ್ಷ ತನಕ ಬರುತ್ತೆ? ಇನ್ವೆಸ್ಟ್ಮೆಂಟ್ ಒಂಚೂರು ರೈತರಿಗೆಲ್ಲ ಜಾಸ್ತಿ ಆಗ್ತಾ ಇದೆ. ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಹಂತದಲ್ಲಿ ಜಾಸ್ತಿ ಆಗುತ್ತೆ. ಎಷ್ಟು ವರ್ಷ ಬರ್ಬೋದು ಅಣ್ಣ ಅದು ಬಾಳಿಕೆ? ಸುಮಾರು 5 ವರ್ಷ 6 ವರ್ಷ ಬರ್ತದೆ ಇದು ಮ್ಯಾಟ್. ಈ ಮ್ಯಾಟ್ ಅಂದ್ರೆ ಕ್ರಾಫಿಕ್ ಬಿಡಬೇಕಾರೆ ಯಾಕಂದ್ರೆ ಬೆಸ್ಟ್, ಅಲ್ಲಿ ತನಕ ಏನ್ ಯೂಸ್ ಇರಲ್ಲ ಅಲ್ಲ ಮಾಮೂಲಿ ಮೇಂಟೈನ್. ಯಾವಾಗ ನಮಗೆ ಹುಲ್ಲು ಜಾಸ್ತಿ ಬರ್ತತೋ, ಕಳೆ ತೆಗಿಯಕ್ ಆಗಲ್ಲ ಅನ್ಸುತ್ತೋ, ಆ ಟೈಮಲ್ಲಿ ನೀವು ಮ್ಯಾಟ್ ಅನ್ನ ಹಾಕೋಬೇಕು. ಆಮೇಲೆ ಬಾಕಿ ಟೈಮಲ್ಲಿ ನಾವು ಎರಡನ್ನು ಸೇರಿಸಿ ಆ ಕಡೆದು ಈ ಕಡೆದು ಕಟ್ಟಿಬಿಟ್ಟು ನಾವು ನೆಕ್ಸ್ಟ್ ಹಂತದಲ್ಲಿ ಗೊಬ್ಬರ ಹಾಕೋ ಟೈಮಲ್ಲಿ ಇಲ್ಲ ಬಾಕಿ ಟೈಮಲ್ಲಿ ನಾವು ಯಾವ ಬೇಕಾವಾಗ ಓಪನ್ ಮಾಡ್ಕೊಂಡು ಬಿಟ್ಕೋಬಹುದು. ಆಮೇಲೆ ಬೇಕಾದ್ರೆ ನಾವು ಹುಲ್ ಬಂದಾಗ ಫುಲ್ಲು ಮುಚ್ಕೋಬಹುದು. ಈ ತರ ನೋಡ್ರಿ, ಇಷ್ಟೆಲ್ಲ ಎಷ್ಟೊಂದು ಹುಲ್ಲಿತ್ತು ನೋಡ್ರಿ, ನೀಟಾಗೆಲ್ಲ ಹೋಗುತ್ತೆ. ಈಗ ಹಾಕಿ ಸುಮಾರು ಎಷ್ಟು ದಿನ ಆಗಿರ್ಬೋದು ಇದು? ಇದು ಹಾಕಿ ನೀವು ಮ್ಯಾಟ್ ಹಾಕಿ ಎಷ್ಟು ದಿನ ಆಗಿದೆ? ಸುಮಾರು 20 ದಿನ ಆಯ್ತು ಮ್ಯಾಟ್. ಈ ಮ್ಯಾಟ್ ಹಾಕಿ 20 ದಿನಕ್ಕೆ ಇಷ್ಟು ಒಣಗಿದೆ ಇದು, ಇಷ್ಟೆಲ್ಲ ಡ್ರೈ ಆಗಿದೆ. ಇಷ್ಟ ಆಗಿದೆ. ಮತ್ತೆ ಅದ್ರಲ್ಲಿ ಏನ್ ಇದೇನ ಹುಟ್ಟಲ್ಲ ಅಲ್ಲ ಒಳಗಡೆ? ಏನ್ ಜಾಸ್ತಿ ಇಲ್ಲ ಫುಲ್ ಹುಟ್ಟಲ್ಲ, ಇದು ಫುಲ್ ಒಣಗೋಗ್ಬಿಡುತ್ತೆ. ಅದ್ರಲ್ಲಿ ಏನು ಬೇಡ ಇದೆ, ಅಲ್ಲಿವರೆಗೂ ಒಣಗೋಗುತ್ತೆ. ಈ ತರ ಗ್ಯಾಪ್ ಅಲ್ಲಿ ಕಾಣಿಸ್ತತೆ. ಬಟ್ ಈ ಕಡೆ ಎಲ್ಲ ನಿಮ್ಗೆ ಅಷ್ಟು ಗ್ಯಾಪ್ ಬರಲ್ಲ. ಎಲ್ಲ ತಂತಿಲಿ ದಾರದಲ್ಲಿ ಕವರ್ ಮಾಡಿ ಹೊಲಿದ್ರೆ ನಿಮ್ಗೆ ಹುಲ್ಲು ಕೂಡ ಅಂಟಲ್ಲ. ನಾವು ಕೊಡೋ ಊಟ ಎಲ್ಲ ನಿಮಗೆ ಗಿಡನೇ ತಾನತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲ ಸ್ವಲ್ಪ ಕಳೆನೆ ತಿಂದ್ಬಿಡುತ್ತೆ. ಆಮೇಲೆ ನಾವು ಹಾಕೋ ಫುಡ್ಡು ಕಳೆಗೆ ಆಹಾರ ಆಗ್ಬಿಡುತ್ತೆ. ಇದು ಥಿಕ್ನೆಸ್ ಒಂಚೂರು ಹಾರ್ಡ್ ಆಗಿರೋದು ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀರಾ? ಇದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಕ್ವಾಲಿಟಿ ಅದರಲ್ಲಿ ಸುಮಾರು ತರ ಕ್ವಾಲಿಟಿ ಇರುತ್ತೆ. ನೋಡ್ಕೊಂಡು ನೀವು ಒಳ್ಳೇದ ಬಾಳಿಕೆ ಬರೋಂತ ತಗೊಂಡ್ರೆ ಸ್ವಲ್ಪ ಅನುಕೂಲ. ಇದಕ್ಕೆ ಮಲ್ಚಿಂಗ್ ಪೇಪರ್ ಅಂತ ಹೇಳ್ತಾರ? ವೀಡ್ ಮ್ಯಾಟ್ ಅಂತ ಹೇಳ್ತೀರಾ? ಮತ್ತೆ ಇನ್ನೊಂದು ಕೇಳೋದ್ ಮರ್ತೆ, ಈಗ ದಾಳಿಂಬೆ ಇದು ಕಟ್ಟಿರೋದೆಲ್ಲ ಒಂದು ಗೂಟದಲ್ಲಿ ಕಟ್ಟಿದ್ದಾರೆ, ಕಬ್ನ ಹಾಕಿ ಕಟ್ತಾರೆ. ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತಾ? ಈ ಬಿದಿರು ಕೂಡ ನಿಮಗೆ ಸುಮಾರು 4-5 ವರ್ಷ ಬರ್ತದೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಕಬ್ನ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅವ್ರವ್ರ ಫಾರ್ಮರ್ ರೈತರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಏನೋ. ಇದು 30 ಎಕರೆಗೂ ಬಳಸಿರೋದಷ್ಟು ಬಿದಿರುನೆ? 30 ಎಕರೆ ಅಷ್ಟಕ್ಕೂ ಇದೇ ಸೇಮ್ ಬಿದಿರನ್ನೇ ಹಾಕಿರೋದು. ಕಟ್ಟಿರೋದಷ್ಟು ಅದ್ರ ಮೇಲ್ಗಡೆ ತಂತಿ ಹಾಕೊಂಡು ಬ್ಯಾಲೆನ್ಸ್ ಮೇಲೆ ಇದನ್ನ ಮಾಡಿದ್ದಾರೆ. ಕಟ್ಟಿರೋದು ಇದೆಲ್ಲ ಮಾಮೂಲಿ. ಈಗೆಲ್ಲ ಇವಾಗ ಈ ತರ ಆಗಿರೋದು. ಕಳೆ ಲಾಸ್ಟ್ ಟೈಮ್ ಬಂದಾಗ ಸುಮಾರು ಎತ್ತರ ಇತ್ತು, ಸೊ ನೀಟಾಗೆಲ್ಲ ಒಣಗೋಗಿದೆ. ಸೊ ಹಂಗಾಗಿ ಇದು ಫ್ಲಾಟ್ ಕೂಡ ಸೆಂಟ್ರ್ನಲ್ಲಿ ನಾವು ಸಾಧ್ಯವಾದಷ್ಟು ಫ್ಯಾಕ್ಟ್ರಿ, ಸಣ್ಣ ಫ್ಯಾಕ್ಟ್ರಿ ಯಾವ್ದ್ರಲ್ಲಾದ ಉಳುಮೆ ಮಾಡ್ಕೋಬಹುದು. ಇದನ್ನ ಯಾವ್ದ್ರ ಮೇಂಟೈನ್ ಮಾಡ್ತೀರಾ ನೀವು? ಸ್ಪ್ರೇ ಆಗ್ಲಿ? ಸ್ಪ್ರೇ ಎಲ್ಲ ಬ್ಲವರ್ ಇದೆ. ಬ್ಲವರ್ ಅಲ್ಲಿ ಇದ್ರ ಹತ್ರ ಅಂದ್ರೆ 30 ಎಕರೆಗೂ ಸಹಿತ ಜಾಸ್ತಿ ಆಗುತ್ತೆ ಸ್ಪ್ರೇ ಅಂತ ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲವರ್ ಅಲ್ಲೇ ಮಾಡ್ಕೊಂತಾರೆ. ಅಷ್ಟು ಮಿಷಿನ್ ಅಲ್ಲೇ ಟ್ಯಾಕ್ರಿ ಓಡಾಡ. ಇದು ಡಿಸ್ಟೆನ್ಸ್ ಎಷ್ಟು ಬರೋದು? ಡಿಸ್ಟೆನ್ಸ್ ಇದು 13-14 ಬರುತ್ತೆ. ಹಿಂಗೆ ಇಲ್ಲಿಂದ 13-14 ಬರುತ್ತೆ. ಸೆಂಟ್ರಲ್ ಜಾಗ ಆರಾಮಾಗಿ ಇದು ಟ್ಯಾಕ್ರಿ ಓಡಾಡುತ್ತೆ. ಇದು ಬಂದ್ಬಿಟ್ಟು 6-6 ಹಾಕಿರೋದು. ಹಿಂಗೆ 6-6 ಹಾಕಿದಿರಾ? 10-10 ಹಾಕ್ತಾರೆ. 10 ಅಂದ್ರೆ ಈಗ ನಾವು ಗಿಡ ಹತ್ರ ಡಿಸ್ಟೆನ್ಸ್ ಹತ್ರ ಹಾಕಿದಾಗ ಏನಾಗುತ್ತೆ, ಗಿಡಗಳು ಜಾಸ್ತಿ ಕೂರ್ತವೆ.
ಒಂದೇ ಸತಿಗೆ ನಾವು ಕ್ರಾಫನ್ನ ತೆಗಿಬೋದು. 6 ಹಾಕಿದ್ರೆ 6 ಹಾಕಿದ್ರೆ ಗಿಡ ಜಾಸ್ತಿ ಕೂರೋದ್ರಿಂದ ನಾವು ಒಂದೇ ಬೆಳೆಯಲ್ಲಿ 2 ಕ್ರಾಪಿಂದು ಇಳುವರಿ ತಗೋಬಹುದು. ಗಿಡ ನಾಳೆ ದಿವಸ ಕೂಡಿಕೆ ಅಂದ್ಮೇಲೆ ಮಧ್ಯದ್ದೊಂದು ತೆಗೆದ್ರೆ 12 ಸ್ಪೇಸ್ ಆಗುತ್ತೆ. ಹೋಗ್ತಾ ಒಂದ 4 ವರ್ಷ ಈ ಆದ್ಮೇಲೆ ತರ ಮಾಡೋದ್ರಿಂದ ಏನಾಗುತ್ತೆ, ಬೆಳೆನೂ ಕೂಡ ನಮಗೆ ಒಳ್ಳೆ ಡಬಲ್ ಆಗಿ ಸಿಗುತ್ತೆ. ಆಮೇಲೆ ಡ್ರೈ ಬ್ಯಾಕ್ಗಳು ಬಂದಂತ ಸಂದರ್ಭದಲ್ಲಿ ಗಿಡ ಹೋದ್ರೂ ಸಹ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಗಲ್ಲ. ಸೊ ಚೆನ್ನಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ತೆಗೆದಿರ್ತೀರಾ ಒಂದ್ 2 ಬೆಳೆ 2 ಕ್ರಾಪ್ ಅಲ್ಲೇ. ತಕ್ಕಬಹುದು. ಫಸ್ಟ್ ಕ್ರಾಫಿಗೆ ತೆಗಿಬೋದಾ ಅಥವಾ 2 ಕ್ರಾಪ್ ಬೇಕಾಗುತ್ತಾ? ಒಳ್ಳೆ ಇಳುವರಿ ಬಂದು ಒಳ್ಳೆ ರೇಟ್ ಸಿಕ್ಕಿದ್ರೆ ನಾವು ಫಸ್ಟ್ನೇ ಕ್ರಾಪ್ ಅಲ್ಲೇ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಆರಾಮಾಗಿ ತೆಗಿಬಹುದು. ಏನ್ ತೊಂದ್ರೆ ಇಲ್ಲ, ಧೈರ್ಯವಾಗಿ ಮಾಡ್ಬೋದು. ಇದ್ರ ಬಗ್ಗೆ ತುಂಬಾ ರೋಗ ಅಂತ ಹೇಳ್ತಾರೆ, ಅಂದ್ರೆ ಬಂದಿದ್ ರೋಗ ಹೋಗಲ್ಲ, ತುಂಬಾ ಮೆಡಿಸಿನ್ ನೀಟಾಗಿ ಮೇಂಟೈನ್ ಮಾಡ್ಬೇಕು. ಯಾಕೆಂದ್ರೆ ಅದು ಫಾರ್ಮರ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲಸ ಮಾಡ್ಬೇಕು. ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ಪ್ರತಿಫಲ ಸಿಗುತ್ತೆ. ಕೆಲಸ ಮಾಡ್ದಲೆ ಬಾ ಅಂತಂದ್ರೆ ಬರಲ್ಲ. ಅದು ಓಕೆ. ಅಂದ್ರೆ ನಮ್ಮ ರೈತರಿಗೆ ಹೆಂಗಾಗುತ್ತೆ ಅಂದ್ರೆ ಅವ್ರನ್ ಸ್ವಲ್ಪ ಜನ ಕೇಳಿ ಇವ್ರನ್ ಸ್ವಲ್ಪ ಜನ ಕೇಳಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಡಾಕ್ಟರ್ ಕನ್ಸಲ್ಟೆನ್ಸಿ ತಗೊಳ್ಳೋದು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಇವರು ಕೇಳಿ ತುಂಬಾ ಮೋಸ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಈಗ ಸ್ಪ್ರೇ ಬಗ್ಗೆ ಆಗಿರ್ಬೋದು, ಇನ್ನೊಂದು ಓನಾಗ ಏನಾರ ಒಂದ್ ಮಾಡೋಣ ಅಂತ ಹೋಗಿರ್ತಾರೆ, ಕೊನೆಗೆ ಏನೇನಾರ ಮಾಡ್ಕೊಂಡು ಒಂಥರ ಇದನ್ ಮಾಡ್ತಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ದಾಳಂಬೆ ಸವಾಸ ಬೇಡ ಅಂತ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ಹಂಗಿದ್ದಾಗ ಯಾಕೆಂದ್ರೆ ಅವರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೊರತು ಕೊನೆವರೆಗೂ ಅವ್ರು ಸ್ವಂತದಾಗಿ ಏನು ಮಾಡಕ್ ಆಗಲ್ಲ. ಸ್ವಂತದಲ್ಲಿ ಮಾಡ್ಬೇಕು. ಇಳಿದು ಕೆಲಸ ಮಾಡಿದ್ರೇನೆ ಅವ್ರಿಗೆ ಅನುಭವ ಆಗೋದು. ಯಾರೋ ಹಂಗಾತು ಯಾರೋ ಹಿಂಗಾತು ಅಂದ್ರೆ ಅವ್ರು ಮಾಡ್ಬೇಕು. ಮಾಡಿದ್ರೆ ಮಾತ್ರ ಅವರಿಗೆ ಏನಾತು ಏನೋತು ಅಂತ ಐಡಿಯಾ ಸಿಗುತ್ತೆ. ಮಾಡ್ದಲ್ಲೇ ಯಾವ್ದನ್ನು ನಾವು ಅಳಿಯಕ್ ಬರಲ್ಲ. ನಿಮಗೆ ಬೆಸ್ಟ್ ಅಂದ್ರೆ ಡಾಕ್ಟ್ರು ಕನ್ಸಲ್ಟೆನ್ಸಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ನಾನು ಬೆಳೀತಾ ಇದ್ದೀನಿ, ಹಂಗಾಗಿ ನನಗೆ ಡಾಕ್ಟರ್ ಕನ್ಸಲ್ಟೆನ್ಸಿ ಚೆನ್ನಾಗಿದೆ ಅಂತ ಇವ್ರಿಗೂ ಎಲ್ಲ ರೈತರಿಗೂ ಸಹಿತ ನಾನು ರೆಫರ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮನ್ನು ನಾವು ಇತ್ತೀಚೆಗೆ ನೋಡ್ತಿಲ್ಲ, ತುಂಬಾ ದಿನ ಸಣ್ಣ ಹುಡುಗರಿಂದನೂ ನೋಡಿದೀವಿ ನಿಮ್ಮನ್ನ. ಈ ದಾಳಿಂಬೆ ಬಗ್ಗೆನೇ ನೀವು ತುಂಬಾ ಇದನ್ನೆಲ್ಲ ಮಾಡ್ತಿರ್ತೀರಾ, ಹಳ್ಳಿಗಳಿಗೆಲ್ಲ ಹೋಗಿ ಇದು ರೈತರಿಗೆಲ್ಲ ಕನ್ಸಲ್ಟೆನ್ಸಿ ಹೇಳಿ ಬರ್ತಾ ಇದ್ದೀರಾ. ಅದ್ರ ಬಗ್ಗೆ ನನಗೆ ಗುಡ್ ಇದೆ ಅಭಿಪ್ರಾಯ ನಿಮ್ಮ ಬಗ್ಗೆ, ಚೆನ್ನಾಗಿದೆ ನಮಗೆ. ಇದೊಂದು ಕೇಳೋದು ಮರ್ತ್ಬಿಟ್ಟೆ, ಇದನ್ನ ಮೇಲ್ಗಡೆ ಹಾಕಿದಾರಲ್ಲ, ಇದರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ? ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಸನ್ಬರ್ನ್ ಆಗಲ್ಲ. ಈ ಕಾಯಿಗೆ ಬಿಸಿಲು ತಾಕುತ್ತಲ್ಲ? ಕಾಯಿಗೆ ಬಿಸಿಲು ಯಾವುದೇ ತಾಕಲ್ಲ, 0 ಸನ್ಬರ್ನ್ ಆಗುತ್ತೆ. ಹಣ್ಣು ಕೂಡ ನಿಮಗೆ ಕ್ವಾಲಿಟಿ ಬರುತ್ತೆ, ಸೈಜ್ ಬರುತ್ತೆ. ನಿಮಗೆ ಇನ್ನೂ ಏನಪ್ಪಾ ಅಂತಂದ್ರೆ ಹೊರಗಡೆ ಬರ್ತಕ್ಕಂಥ ಇವು ಕೂಡ ನಿಮಗೆ ರೋಗಗಳು ಕಡಿಮೆ ಆಗುತ್ತೆ. ಡಿಸೀಸ್ ಬ್ಲೈಟ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ಗಿಡದಿಂದ ಗಿಡಕ್ಕೆ ಹರಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ, ಅಲ್ಲೇ ಇರ್ತತೆ. ಅವಾಗ ಆಮೇಲೆ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇಲ್ಲೇ ಒಳಗಡೆನೆ ಔಷಧಿ ಸಿಂಪಡಣೆ ಮಾಡ್ತೀರಾ, ನೀಟಾಗಿ ಕ್ಲಿಯರ್ ಆಗಿರುತ್ತೆ. ಸೊ ರೋಗಗಳು ಸತೆ ಹೊರಗಲಿಂದ ಆಚೆ ಕಡೆ ಯಾವುದೂ ಬರಲ್ಲ. ಆಮೇಲೆ ತ್ರಿಪ್ಸು ಕೂಡ ನಿಮಗೆ ಹೊರಗಡೆಯಿಂದ ಯಾವುದೂ ಬರಲ್ಲ, ಅಲ್ಲೇ ನಿಮಗೆ ಸಾಯ್ತದೆ. ಈ ಕಳೆ ಕೂಡ ತ್ರಿಪ್ಸು ಹುಳುಗಳು ಜಾಸ್ತಿ ಇರ್ತವೆ. ಮ್ಯಾಟ್ ಹಾಕೋದ್ರಿಂದ ಏನಾಗುತ್ತೆ, ಮ್ಯಾಟ್ ಹಾಕೋದ್ರಿಂದ ನಿಮಗೆ ಲೇಬರ್ ಕಾಸ್ಟ್ ಉಳಿಸ್ಬೋದು, ಅಲ್ಲಿ ಹುಳ ಇರ್ತಾವಂತ ಅವು ಕೂಡ ನಿಮಗೆ ಅವಾಯ್ಡ್ ಆಗ್ತವೆ. ಮತ್ತೆ ನಿಮಗೆ ಅಕ್ಕಿಗಳು ಕಾಟನ್ನು ಸಹ ನಿಮಗೆ ಇದು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆಯಿಂದಲೂ ಸಹ ನಿಮಗೆ ಪ್ಲಾಂಟ್ ಅನ್ನ ರಕ್ಷಣೆ ಮಾಡುತ್ತೆ. ಆಮೇಲೆ ಈ ಆಗಸ್ಟ್ ಬಂತು ಅಂದ್ರೆ ನಿಮಗೆ ಮಾತ ಸ್ಟಾರ್ಟ್ ಆಗುತ್ತೆ. ಈ ಮಾತ ಕೂಡ ನಿಮಗೆ ಇದು ಕಂಟ್ರೋಲ್ ಆಗುತ್ತೆ. ಮೈನ್ ಡೇಂಜರ್ ಇರೋದೇ ಮಾತ ಅಂದ್ರೆ ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅತ್ಲಾಗ ಒಂದು 3 ತಿಂಗಳು ಮಾತಗಳು ಇರ್ತವೆ. ಒಳ್ಳೆ ಹಣ್ಣನ್ನೇ ನೋಡಿ ಹೊಡೆಯೋದ್ರಿಂದ ರೈತನಿಗೆ ಬೆಳೆ ಏನಾಗುತ್ತೆ, ಬಂದಂತ ಹಣ್ಣಲ್ಲಿ ಡ್ಯಾಮೇಜ್ಗಳು ಬಂತು ಅಂದ್ರೆ ಏನಾಗುತ್ತೆ, ಅವನಿಗೆ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಪ್ಪ, ಈ ಥರ ಎಲ್ಲ ಮ್ಯಾಟ್ ಆಗೋದ್ರಿಂದ ನಿಮಗೆ ಮಾತ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ. ಮತ್ತು ಬಿಸಿಲು ಕಾಲದಲ್ಲಿ ಸನ್ಬರ್ನ್ ಆಗಲ್ಲ. ಮತ್ತು ಆನಿಕಲ್ ಟೈಮಲ್ಲಿ ಆನಿಕಲ್ ಬಿದ್ರೂ ಕೂಡ ನಿಮಗೆ ಯಾವುದೇ ಥರ ತೊಂದರೆ ಆಗಲ್ಲ. ಆನಿಕಲ್ ಹೊಡ್ತಾನೆ ಬೀಳಲ್ಲ. ಇದು ಬಟ್ಟೆ ಹಾಕೋದ್ರಿಂದ ಇದು ಕೂಡ ನೀವು ಬಟ್ಟೆ ನಿಮಗೆ 2-3 ಬೆಳೆ ಆರಾಮಾಗಿ ತೆಗಿಬೋದು. ಅಂದ್ರೆ ಫೋಲ್ಡ್ ಮಾಡಿ ಈಗ ನಾವು ಒಂದು 6 ತಿಂಗಳು ಹಾಕ್ತೀನಿ ಬಟ್ಟೆನ, ಇದನ್ನ ರೆಡಿ ಮಾಡ್ಕೊಂಡು ನಾನು ಹಣ್ಣು ಬಂದಿದ್ದ ಸಂದರ್ಭದಲ್ಲಿ ಮತ್ತೆ ನಾನು ರೀಫಂಡ್ ಮತ್ತೆ ತೆಗ್ದಿಟ್ಟು ಮತ್ತೆ ನೆಕ್ಸ್ಟ್ ವರ್ಷ ಹಾಕ್ಬೋದಾ ಕ್ರಾಪಿಗೆ? ತೆಗೆದಿಟ್ಬಿಟ್ಟು ಮತ್ತೆ ನಿಮಗೆಲ್ಲ ಇತ್ರಲ್ಲಿ ಮಾಡಿ ಎಲ್ಲ ಸೆಟ್ಟಿಂಗ್ ಆದ್ಮೇಲೆ ಮತ್ತೆ ನೀವು ಫುಲ್ ಕ್ಲೋಸ್ ಮಾಡ್ಕೋಬಹುದು. 2 ರಿಂದ 3 ಬೆಳೆ ತೆಗಿಬಹುದು. 3 ಬೆಳೆ ನೀವು ಆರಾಮ್ಸೆ ತೆಗಿಬಹುದು.
ಅಂದ್ರೆ ಬಲೆ ಹಾಕ್ತಾರೆ, ಬಲೆ ಅಕ್ಕಿಗಳು ಅದೊಂದು ಮೇಂಟೈನ್ ಆಗುತ್ತೆ ಅಷ್ಟೇ. ಈಗ ಆನ್ಕಲ್ದು ಮತ್ತೆ ಈಗ ಹೇಳಿದ್ರ ಬ್ಲೈಟ್ಸ್, ಆನ್ಕಲ್ಲು ಸನ್ಬರ್ನ್ ಅದಕ್ಕೆ ಕಮ್ಮಿ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ನೀವು ಇದ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಒಂದು 4-5 ತರದ್ದು ಅನುಕೂಲ ಆಗುತ್ತೆ ನಿಮಗೆ ಈ ಈ ತರ ಬಟ್ಟೆ ಹಾಕೋದ್ರಿಂದ ಬಟ್ಟೆ ನಮಗೆ. ಹಾಕೋದ್ರಿಂದ. ಈ ಫ್ಲಾಟ್ ಬಗ್ಗೆ ಅಷ್ಟೊಂದೆಲ್ಲ ಹೇಳಿದ್ರು, ಯಾವ್ಯಾವ ತರ ರೋಗ ತಡಿಬಹುದು, ಏನೇನೋ ಹಾಕಿದ್ದಾರೆ, ಮಲ್ಚಿಂಗ್ ಪೇಪರ್ ಆಗ್ಲಿ, ಇದು ಬಟ್ಟೆದಾಗ್ಲಿ, ಎಲ್ಲ ತರನು. ಇದಕ್ಕೆ ಯಾವ ತರ ನೀರ್ ಕಳಿಸ್ತಾ ಇದಾರೆ, ಈ 30 ಎಕರೆಗೂ ಬೋರಿಂದ ನೀರ್ ಹೋಗ್ತಿದ್ಯಾ ಅಥವಾ ಯಾವ ತರ ಹೋಗ್ತಿದೆ ಅಂದ್ರೆ, ಮತ್ತೆ ಎಲ್ಲಿಂದ ಕನೆಕ್ಷನ್ ಇದೆ, ಪೈಪ್ ಕಲೆಕ್ಷನ್ ಪ್ರತಿಯೊಂದು ತೋರಿಸ್ತೀನಿ. ಇವಾಗ ಅಲ್ಲಿ ಇದೇನೋ ತೊಟ್ಟಿ ಇದೆ ಅಂತೆ, ಅಲ್ಲಿಗೆ ಹೋಗೋಣ. ಯಾವ ತರ ನೀರ್ ಕಳಿಸ್ತಾ ಇದಾರೆ ಅಲ್ಲಿಂದ ಮತ್ತೆ ಅದೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ. ಆ ಬಟ್ಟೆ ಕಾಣ್ತಾ ಇದೆಯಲ್ಲ, ಅದು ಯಾವ ತರ ಫಿನಿಶಿಂಗ್ ಮಾಡಿದ್ದಾರೆ ಸುತ್ತ ಅಂತ. 4 ಸಾಲು ಅಂದ್ರೆ ಇದು ಒಂದು ಸಾಲ್ ತಗೊಂತೀವಿ, ಇದು ನೋಡ್ತಾ ಇದ್ದೀರಲ್ಲ, ಇದು ಒಂದು ಸಾಲ್ ಆಗುತ್ತೆ. ಆ ತರ 4 ಸಾಲಿಂದ ಹಿಂಗ್ ಮೇಲ್ಗಡೆ ಟಾಪ್ ಇಂದ ಬಂದು ಈ ತರ ಕವರ್ ಮಾಡಿದ್ದಾರೆ ನೋಡಿ, ನೋಡ್ತಾ ಇದ್ದೀರಾ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ತರ ಗಿಡಗಳಿಗೆಲ್ಲ ಮುಚ್ಚಿದ್ದಾರೆ ನೋಡ್ರಿ. ಇಲ್ಲಿಂದ ಸ್ಟಾರ್ಟಿಂಗು ಇದೊಂದು ಸಾಲಿದು, ಇಲ್ಲಿಂದ ಈ ಟೈಫಲ್ ತಗೊಂಡು ಮತ್ತೆ 4ನೇ ಸಾಲಿಗೆ ಇದೇ ತರ ಕವರ್ ಮಾಡಿದ್ದಾರೆ. ಮತ್ತೆ ಸ್ಟೆಪೈಜು ಆ ತರ ಮಾಡಿದ್ದಾರೆ. ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಪೇಸಸ್ ತುಂಬಾ ಉಳಿತೈತೆ. ಎಷ್ಟು ಅಂದ್ರೆ ಟ್ಯಾಕ್ರಿನೂ ಆರಾಮಾಗಿ ಓಡಿಸ್ಬೋದು, ಎಲ್ಲದೂ ಮಾಡ್ಬೋದು. ಏನಾರೋ ಒಂದು ವಸ್ತು ಗೊಬ್ಬರ ಹಾಕೋದಾಗ್ಲಿ ಆ ಟೈಮಾಗೆಲ್ಲ ನಮಗೀವೇ ಜಾಗ ಬಿಟ್ಕಂದ್ರೆ ಭಾರಿ ಹೆಲ್ಪ್ಫುಲ್ ಆಗಿರುತ್ತೆ. ಫಸ್ಟ್ ನಾವು ಮೈನ್ ಥಿಂಗ್ ಅರ್ಥ ಮಾಡ್ಕೊಳೋದು ಬೇಕಾಗಿರೋದು, 10-10ಕ್ಕೆ ಹಾಕೋದ್ಕಿಂತ 12-13ಕ್ಕೆ ಹಾಕ್ಬಿಟ್ರೆ ನೋಡಿ ಇಷ್ಟು ಜಾಗ ಉಳ್ಕೊಳುತ್ತೆ. ಗಿಡ ಡಿಸ್ಟೆನ್ಸು ಸಹಿತ ಚೆನ್ನಾಗಿರುತ್ತೆ. ದಾಳುಂಬೆ ಮಾಡೋರಿ ಪ್ರತಿಯೊಬ್ಬರಿಗೆ ಹೇಳೋದು ಅಷ್ಟೇ, ಸ್ಟಾರ್ಟಿಂಗ್ ಗಿಡ ಕೂರ್ಲಿ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯಾರೇ ಆಗಿರ್ಲಿ ಚೂರು ಡಿಸ್ಟೆನ್ಸಲ್ಲಿ ಹಾಕ್ರಿ. ಸ್ಟಾರ್ಟಿಂಗ್ 1 ವರ್ಷ ನೀವು ಓಡ್ಬೋದು, ಆಮೇಲೆ 1-2 ವರ್ಷ ಆದ್ಮೇಲೆ ಗಿಡ ದಿನಕ್ಕೂ ದೊಡ್ಡದಾಗ್ತಾ ಇರುತ್ತೆ. ಒಂದು ಗಿಡ ಏನಿದ್ರು ಸುತ್ತಾರ್ಕೊಂಡಾದ್ರೆ ಇಷ್ಟಿಷ್ಟು ಹತ್ರಕ್ಕೆ ಆಗ್ತವೆ. ಅವಾಗ ಏನಾಗುತ್ತೆ, 10 ಅಡಿಯಲ್ಲಿ ಇದ್ದಾಗ 5 ಅಡಿ 4 ಅಡಿ ಗಿಡನೇ ಬಂದ್ಬಿಟ್ಟಿರುತ್ತೆ. ನಾವ್ 2 ಅಡಿಲಿ ಯಾವ ಟ್ಯಾಕ್ರಿ ತಗೊಂಡೋಗೋಣ ಹೇಳ್ರಿ. ಹಂಗಾಗಿ ಯಾವತ್ತಿದ್ರು ಒಂಚೂರು ಡಿಸ್ಟೆನ್ಸ್ ಅಲ್ಲಿ ಹಾಕಿರೆ 5 ಅಡಿ 6 ಅಡಿ ಒಳಗಡೆ ಓಡಾಡಂಗಿರುತ್ತೆ ನೋಡ್ರಿ. ಅಲ್ಲಿ ಫ್ಲಾಟಿಗೆ ಹೊಡಿತಾ ಇರೋ ಇದು ಸ್ಪ್ರೇಗಳನ್ನೆಲ್ಲ ಇಲ್ಲಿ ಕಟ್ಟಿ ಹಿಂಗ್ ಹಾಕಿದ್ದಾರೆ. ಯಾವತ್ತು ಅದು ಒಳಗಡೆ ಹಾಕಕ್ ಹೋಗ್ಬೇಡಿ, ತುಂಬಾ ದೂರ ಇಟ್ಟಿರ್ರಿ. ಯಾವತ್ತಿದ್ರು ಹಿಂಗ್ ಒಂದ್ ಕಡೆ ಹಾಕಿದ್ರೆ ಒಂಥರ ಫ್ಲಾಟ್ ಚೆನ್ನಾಗಿರುತ್ತೆ, ಕ್ಲೀನಿಂಗ್ ಅಲ್ಲಿ ಮೇಂಟೈನ್ ಮಾಡ್ತಿರ್ತೀವಿ. ಇವರು ಸಹಿತ ಎಲ್ಲ ಒಂದ್ ಕಡೆ ಹಾಕಿದ್ದಾರೆ. ನೀರ್ ಸ್ಟೋರಿಗೆ, ಇದು ಮೆಡಿಸನ್ಗೆ ಸ್ಟೋರ್ ಮಾಡಕ್ಕೆ ಇದು ಮಾಡಿದ್ದಾರೆ ನೋಡಿ. ಅದು ಇದಕ್ಕೆ ಮಿಕ್ಸ್ ಮಾಡ್ಕೊಂತಾರ ಅಥವಾ ಫ್ಲವರಿಗೆ ಮಿಕ್ಸ್? ಇದು ನೀರ್ ಮಾತ್ರ ಇರೋ ನೀರ್ ಸ್ಟಾಕ್ ಮಾಡಕ್ಕೆ, ಇಲ್ಲಿ ಮೆಡಿಸನ್ ಅಷ್ಟು. ಇದು ನೀರೆಲ್ಲ ಯಾವ ತರ ಕೊಡ್ತಾ ಇದಾರೆ ಅಣ್ಣ ಇದ್ರಲ್ಲಿ? ಅದ್ರ ಹತ್ರ ಒಂದ್ಸರಿ ಹೋಗೋಣ. ಈ 30 ಎಕರೆಗೂ ನನಗೆ ಅದು ಕ್ಯೂರಿಯಾಸಿಟಿ ಇರೋದು ಒಂದೇ ಅಣ್ಣ, ಈ 30 ಎಕರೆಗೂ ಸಹಿತ ನೀರ್ ಯಾವ ತರ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ತೊಟ್ಟಿ ಇದೆ, ತೊಟ್ಟಿ ಮಾಡಿಸಿ ಅಲ್ಲಿಂದ ತೊಟ್ಟಿಯಿಂದ ಡಂಪ್ ಮಾಡಿಸಿ ಗಿಡಗಳಿಗೆ ಹೋಗೋಣ ಅಲ್ಲಿಗೆ. 30 ಎಕರೆ ದಾಳಿಂಬೆ ಫ್ಲಾಟಿಗೂ ಈ ತೊಟ್ಟಿಯಿಂದಾನೇ ನೀರು ಹೋಗ್ತಾ ಇರೋದು ನೋಡ್ರಿ. ಹೆಂಗ್ ಕಾಣಿಸ್ತಿದೆ, ಏನೇನೋ ಫ್ಲವರ್ ಎಲ್ಲ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಗೊತ್ತಿಲ್ಲ, ಕೇಳೋಣ. ಇದು ನೀರ್ ಎಲ್ಲಿಂದ ಬರ್ತಿದೆ ಅಂತ ಫಸ್ಟ್ ಕೇಳೋಣ ಈ ತೊಟ್ಟಿಗೆ. ಅಣ್ಣ ಇದು ನೀರು ಈ ತೊಟ್ಟಿಗೆ, ಇದಷ್ಟು ತೊಟ್ಟಿಗೂ ಎಲ್ಲಿಂದ ಬರ್ತಿದೆ? ಬೋರಿಂದನಾ ಅಥವಾ ಎಲ್ಲಿ ಬೇರೆ ಕಡೆಯಿಂದ? ಇದು ಬ್ಯಾಕ್ ವಾಟರ್ ಇಂದ ಬರ್ತಾ ಇದೆ. ಯಾವ ಬ್ಯಾಕ್ ವಾಟರ್? ವಿ ಸಾಗರ ಬ್ಯಾಕ್ ವಾಟರ್ ಇಂದ, ಅಲ್ಲಿಂದ ಪೈಪ್ ಲೈನ್ ಇಂದ ಇಲ್ಲಿಗೆ ಡಂಪ್ ಮಾಡಿಬಿಟ್ಟು ಇಲ್ಲಿ ಮೋಟರ್ ಇಟ್ಟು ಇಲ್ಲಿಗೆ ಕಳಿಸ್ತೀವಿ ಗಿಡಗಳು. ಅಲ್ಲಿಂದ ಬರ್ತಾ ಇರೋದಣ್ಣ. ಸುಮಾರು ಎಷ್ಟು ದೂರ ಇದೆ ಅಣ್ಣ ಅದು ವಿ ಸಾಗರ ಇಲ್ಲಿಂದ? ಒಂದು 2-3 ಕಿಲೋಮೀಟರ್. ಅಲ್ಲಿಂದ ಪೈಪ್ ಉಣಿಸಿರೋದೆ ಅಣ್ಣ? ಪೈಪ್ ಒಬ್ರೆ ಓನಾಗ್ ಸ್ವಂತವಾಗಿ? ಸ್ವಂತವಾಗಿ. ಅದೇನಾ ಮೈನ್? ಅದೇ ಅದು ಫಸ್ಟ್ ವಿ ಸಾಗರದಿಂದ ನೀರ್ ಬರುತ್ತೆ ಇಲ್ಲಿಗೆ? ವಿ ಸಾಗರದಿಂದ ನೀರ್ ಬರ್ತದೆ. ನೀರ್ ಕಳ್ಸೋದು ನೀವು ದಾಳಿಂಬೆಗೆ? ಇದೊಂದು ಮೋಟ್ರು, ಅಲ್ಲೊಂದು ಮೋಟ್ರು, ಅದು ಫಿಲ್ಟರ್ ಆಗಿ ಮೂವ್ ಆಗುತ್ತೆ. ಇಲ್ಲಿಗೆ ಹೋಗ್ತದೆ. ಇಲ್ಲೊಂದು ಮೋಟ್ರ್ ಇದೆ, ಅಲ್ಲೊಂದು ಮೋಟ್ರ್ ಇದೆ, 2 ಅಟ್ಯಾಚ್ ಮಾಡ್ಕೊಂಡು ಫುಲ್ ಹೋಗ್ತದೆ ನೀರು. ಇದೇನು ಇದು ಗೊತ್ತಾಗ್ಲಿಲ್ಲ ಅಣ್ಣ ಇದು ನಮಗೆ. ಇದೇ ಫಿಲ್ಟ್ರಾ ಅಂದ್ರೆ ಪ್ರೆಸರ್ ಆಗಿ ತಳ್ಳಕ್ ಹಾಕಿರೋದು ಅಂತಾನ ಏನು? ಅದು ಕ್ಲೀನೆನ್ಸ್? ಇದು ಕ್ಲೀನ್ ಕಸ ಗಿಸ ಇತ್ತು ಅಂದ್ರೆ ಅದು ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ನೀರು ಹೋಗುತ್ತೆ. ಡ್ರಿಪ್ ಎಲ್ಲ ಕಟ್ಕೊಂಡ್ಬಿಡುತ್ತೆ, ಅದಷ್ಟು ಡ್ರಿಪ್ ಎಲ್ಲ ಕಟ್ಕೊಳತ್ತೆ. ಹಂಗಾಗಿ ಇಲ್ಲಿಂದಾನೇ ನೀವು ಎಲ್ಲ ಇದರಿಂದ ಕಳಿಸ್ತಾ ಇರೋದು. ಒಟ್ಟು ಟೋಟಲ್ 2 ಮೋಟರ್ ಇದಾವಣ ಇದಕ್ಕೆ? ಇಲ್ಲಿ 2 ಮೋಟರ್ ಇತ್ತು. ಇಲ್ಲಿಂದ ಅಷ್ಟು 30 ಎಕರೆಗೂ ಆಗುತ್ತಣ್ಣ? ಇದಾಗುತ್ತಾ? ಕರೆಂಟ್ ಎಲ್ಲ ಮಾಮೂಲಿ ಬೋರ್ಲೈನು? ಮಾಮೂಲಿ ಕರೆಂಟ್ ಲೈನು. ಅನಿವಾರ್ಯತೆ ಆದ್ರೆ ಜನರೇಟರ್ ಯೂಸ್ ಮಾಡ್ಬೇಕಾಗುತ್ತೆ. ಜನರೇಟರ್ ಯೂಸ್ ಮಾಡ್ಬೇಕಾಗುತ್ತೆ. ಬೇಕು ಅಂದಾಗ ನೀರು ಜನರೇಟರ್ ಯೂಸ್ ಮಾಡಿ ಇದೇ ಒಟ್ಟು ನೀರು ವಿ ಸಾಗರದಿಂದ ಬಂದಿರೋದ್ ನೀರೇ ನೀವು ಇದನ್ನ ಮಾಡ್ತಾ ಇರೋದು? ಬೋರ್ ಏನಿಲ್ಲ ಅಣ್ಣ ಒಳಗಡೆ? ಎಮರ್ಜೆನ್ಸಿ ಅಂತ ಏನು? ಎಮರ್ಜೆನ್ಸಿ ಇದಾವೆ ಬೋರ್ಗಳು, ಅವು ಅನಿವಾರ್ಯತೆ ಆದ್ರೆ ಅವನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ತಾರೆ ಅನಿವಾರ್ಯತೆ ನೀರು ಅಲ್ಲಿಂದ.
ಅಲ್ಲಿ ಅಣ್ಣ ವಿ ಸಾಗರ ಅಂದ್ರೆ ಅಲ್ಲಿಂದ ನೀವು ಪೈಪ್ ಉಣಿಸ್ಕೊಂಡು ಅಲ್ಲೂ ಮೋಟ್ರ್ ಇಟ್ಕೊಂಡು ಅಲ್ಲಿಂದ ಡಂಪ್ ಆಗ್ತೀರಾ? ಇಲ್ಲಿಗೆ ಬರ್ತದೆ ಮೋಟ್ರ್ ಇಟ್ಟು, ಅಲ್ಲಿಂದ ಇಲ್ಲಿ ಮತ್ತೆ ಮೋಟ್ರ್ ಇಟ್ಟು ಇಲ್ಲಿ ಕಳಿಸ್ತಾರೆ. ಇಲ್ಲಿಂದ ಮೋಟ್ರ್ ಇಟ್ಟು ಮತ್ತೆ ಕಳಿಸ್ತೇವೆ. ಮ್ಯಾಕ್ಸಿಮಮ್ ಹಿಂಗೆ ಟೈಮಿಂಗ್ಸ್ ಲೆಕ್ಕಾಚಾರದಾಗ ನೀರು ಕಳಿಸ್ತಾರ ಇನ್ನು ಇದು ಒಂದೊಂದು ಫ್ಲಾಟಿಗೆ ಒಂದೊಂದು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಕಳಿಸ್ಬೇಕಾಗುತ್ತೆ. ಅಣ್ಣ ಇನ್ನೊಂದು ಅತಿಯಾಗಿ ನೀರು ಕೊಡೋದಲ್ಲ, ಅತಿಯಾಗಿ ಡ್ರೈ ಮಾಡೋದು ಅಲ್ಲ ದಾಳಿಂಬೆ. ಅಲ್ಲ, ಅದು ಭೂಮಿ ಮೇಲೆ ಡಿಪೆಂಡ್ ಇರುತ್ತೆ. ಅದು ಅಲ್ಲೇ ನಾವು ಯಾವ ಸಾಯಿಲ್ ಮೇಲೆ ಯಾವ ತರ ಇರುತ್ತೋ, ಕೆಲವು ಭೂಮಿ ನೀರು ಜಾಸ್ತಿ ಬೇಕಾಗುತ್ತೆ, ಕೆಲವು ನೀರು ಕಡಿಮೆ. ಈಗ ಎರೆಮಣ್ಣು ಇದು ಕಪ್ಪು ಭೂಮಿಲಿ ಹಾಕಿರ್ತೀವಿ, ಅಲ್ಲಿ ಕಡಿಮೆ ಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ಕೆಂಪು ಭೂಮಿಲಿ ಆದ್ರೆ ಒಂಚೂರು ಜಾಸ್ತಿ ಬೇಕಾಗುತ್ತೆ. ಯಾವ ಟೈಮಲ್ಲಿ ಅಂದ್ರೆ ಬಿಸಿಲಲ್ಲಿ ನಿಮಗೆ ಜಾಸ್ತಿ ಬೇಕಾಗುತ್ತೆ, ಮಳೆಗಾಲದಲ್ಲಿ ಕಡಿಮೆ ಬೇಕಾಗುತ್ತೆ. ನೋಡ್ಕೊಂಡು ಕೊಡ್ಬೇಕು, ಅದೆಲ್ಲ ಇತ್ತು ಅಂದ್ರೆ ಡಿಪೆಂಡ್ ಅಪ್ಪು. ಅಲ್ಲಿದ್ದು ನೋಡ್ಕೊಂಡು ಕೊಡ್ಬೇಕು. ಇದನ್ನೆಲ್ಲ ಎಂಗೇಜ್ ಹುಡುಗರು ಮಾಡಿದ್ರೆ ಎಷ್ಟು ಬೆಸ್ಟ್ ಅನ್ಸುತ್ತೆ. ಎಲ್ಲರೂ ಮಾಡ್ಲೇಬೇಕು. ಮಾಡಿದ್ರೆ ಈಗ ಏನಾದ್ರೂ ಒಂದು ಸಾಧನೆ ಮಾಡಕ್ ಆಗದು. ಮಾಡ್ರಿ ಎಲ್ಲಾರು. ಯುವಕರು ಈ ತರದ್ದೆಲ್ಲ ಮಾಡಿದಾಗ್ಲೇ ನಿಮಗೊಂದು ಏನಾದ್ರೂ ಒಂದು ಸಾಧನೆ ಮಾಡಕ್ ಸಾಧ್ಯ. ಈಗಿನ ಇದರಲ್ಲಿ ಒಳ್ಳೆ ಆದಾಯ ತೆಗಿಬೇಕಂದ್ರೆ ದಾಳಿಂಬೆ ಒಳ್ಳೆ ಬೆಳೆ. ದಾಳಿಂಬೆ ಕೃಷಿ ಬೆಸ್ಟ್ ಅಂತ. ಒಳ್ಳೆ ಬೆಳೆ, ನಿಮಗೆ ಒಳ್ಳೆ ಬೆಳೆ ತೆಗಿಬಹುದು. ಒಂದು 500 ಗಿಡ ಹಾಕಿ ಅಂದ್ರೂ ಕೂಡ ನಿಮಗೆ ಫಸ್ಟ್ನೇ ಕ್ರಾಪಲ್ಲಿ ನಿಮಗೆ ಒಳ್ಳೆ ಇಳುವರಿ, ಸೆಕೆಂಡ್ನೇ ಕ್ರಾಪ್ದಲ್ಲಿ ಲಾಭ ಎಲ್ಲ ನೋಡ್ಬೋದು. ಬೇರೆದ್ರಲ್ಲಿ ನೀವು ನೋಡ್ಬೇಕಂದ್ರೆ ಭಾಳ ಟೈಮ್ ತಗೊಂತತೆ. ಇದಾದ್ರೆ ಬೆಸ್ಟ್. ಇದಾದ್ರೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಮಾಡ್ರಿ, ಒಳ್ಳೆ ನೀವೆಲ್ಲ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಅಡಿಕೆ ಹಾಕೋದ್ಕಿಂತ ಮುಂಚೆ ಒಂದು 5 ಕ್ರಾಪ್ ದಾಳಿಂಬೆ ಹಾಕಿ ಆಮೇಲೆ ಬೇಕಿದ್ರೆ ಅಡಿಕೆನೂ ಹಾಕಂದ್ರೆ ನಡಿ. ನೀವು ದಾಳಿಂಬೆ ಮಾಡ್ರಿ, ಆಮೇಲೆ ನಿಮ್ಗೆ ದಾಳಿಂಬೆ ಬೆಸ್ಟೋ ಅಡಿಕೆ ಬೆಸ್ಟೋ ಅಂತ ಗೊತ್ತಾಗುತ್ತೆ. ಈಗ ನಮ್ ಕಡೆ ಎಲ್ಲ ಜಾಸ್ತಿ ಅಡಿಕೆನೆ. ಈಗ ದಾಳಿಂಬೆನು ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ರೆ. ಇದು ಅಡಿಕೆ ಏನಪ್ಪಾ ಅಂದ್ರೆ ಯಾವಾಗ ನೀರು ಕೈ ಕೊಡ್ತು ಅಂದ್ರೆ ನಿಮಗೆ ಅಡಿಕೆ ಹೋಗ್ಬಿಡ್ತತೆ. ದಾಳಿಂಬೆ ಹಂಗಲ್ಲ, ಕೈ ಹಿಡಿತತೆ, ಮಾಡ್ಬೋದು. ಎರಡು ಚೆನ್ನಾಗಿ, ಅದು ಬೆಸ್ಟ್, ಇದು ಬೆಸ್ಟೇ. ಅದು ಈಗ ನಾವು ಮೈಂಟೆನೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಣ್ಣ. ಈಗ ದಾಳಿಂಬೆ ಈಗ ನಾನು ಹಾಕ್ಬಿಡ್ತೀನಿ, ಈಗ ನಾನು ಏನು ಮೈಂಟೆನೆನ್ಸ್ ಮಾಡಲ್ಲ, ದಾಳಿಂಬೆ ಹಾಕ್ದೆ ನಾನು ರೋಗ ಬಂತು ಹಂಗೆ ಹಿಂಗೆ ಅಂತಂದ್ರೆ ಅದು ಬಂದಿಲ್ಲ. ಮಾಡ್ಬೇಕಷ್ಟೇ. ಮಾಡಿದ್ರೆ ಪ್ರತಿಫಲ ಸಿಗುತ್ತೆ. ನಾನು 1000 ಗಿಡ ಹಾಕ್ದೆ, 10,000 ಗಿಡ ಹಾಕ್ದೆ ಅಂತಂದ್ರೆ ಆಗಲ್ಲ. ನೀಟಾಗಿ ಮಾಡ್ಬೇಕು. ಇದ್ದು ಮೈಂಟೆನೆನ್ಸ್ ಮಾಡಿದ್ರೆ ಬೆಸ್ಟ್ ಅಂತ. ಮೈಂಟೆನೆನ್ಸ್ ಮಾಡ್ಬೇಕು. ಮೈಂಟೆನೆನ್ಸ್ ಮಾಡಿ ನೀಟಾಗಿ ಮಾಡ್ಕೊಂತಿದ್ರೆ ಒಂದಲ್ಲ ಒಂದು ವರ್ಷ ನಿಮ್ಗೆ ಒಳ್ಳೆ ಲಾಭ ಸಿಗೋದಂತೂ ಖಂಡಿತ. ಗಿಡಕ್ಕೆ ಮೈನ್ ಜ್ಯೂಸ್ ಕಳಿಸ್ಬೇಕು ನಾವು. ಜ್ಯೂಸ್ ಅಲ್ಲೇ ಮೈಂಟೆನೆನ್ಸ್ ಜಾಸ್ತಿ ಇರುತ್ತೆ. ಅದು ಇದು 30 ಎಕರೆಗೆ ಈ ಬ್ಯಾರ್ಲಲ್ಲಿ ಯಾವ ತರ ಕಳಿಸ್ತಿದ್ರು ನಾವು? ಅಲ್ಲಿ ಮೋಟ್ರ್ ಡಂಪ್ ಆಗುತ್ತಲ್ಲ, ಇಲ್ಲಿ ಜ್ಯೂಸ್ ಕದ್ರಿಬಿಟ್ಟು ಫಸ್ಟ್ ಇಲ್ಲಿ ಕದ್ರಕಣದ, ಇಲ್ಲಿ ಕದ್ರು ಅಲ್ಲಿ ಇದ್ರ ಹತ್ರ ಬಡ್ಡೆಯಲ್ಲಿ ಈ ಪೈಪ್ ಮುಖಾಂತರ ಅಲ್ಲಿ ಮೋಟ್ರಿಗೆ ಹೋಗುತ್ತೆ. ನೀರು ಎಳೆಯುತ್ತಲ್ಲ, ಆ ಭಾಗಕ್ಕೆ ಇದು ಕಲೆಕ್ಷನ್ ಕೊಟ್ಟಿರ್ತಾರೆ. ಅಲ್ಲಿಂದ ನಿಮಗೆ ಆರಾಮ್ಸೆ ಜ್ಯೂಸ ಆರಾಮಾಗಿ ಕಳಿಸ್ಬೋದು. ಅಂದ್ರೆ ಇದ್ರೊಳಗೆ ನೀರೇನ್ ಮಿಕ್ಸ್ ಆಗಲ್ಲ, ಈ ಜ್ಯೂಸ್ ಇದೇನ್ ಮಿಕ್ಸ್ ಆಗಲ್ಲ. ಅಲ್ಲಿ ನಿಮಗೆ ಇಷ್ಟು ಗಿಡಕ್ಕೆ ವಾಲ್ ಅಂತ ಇರ್ತತೆ, ಅಷ್ಟು ಗಿಡಕ್ಕೆ ಎಷ್ಟು ಜ್ಯೂಸ್ ಅಂತೇಳಿ ಎಷ್ಟು ಮಿಕ್ಸ್ ಮಾಡ್ತೀರ, ಕಂಟಿನ್ಯೂಸ್ ಇಲ್ಲಿ ಒಬ್ರಿದ್ದು ಕದ್ರಿ ಅದ್ರಲ್ಲಿ ಕೊಟ್ಬಿಟ್ರೆ ನಿಮಗೆ ಜ್ಯೂಸು ಅದು ಎಳ್ಕೊಂಡು ಹೋಗ್ತಾರೆ ನೀರ್ ಗುಂಟ. ಇವ್ರು ಏನ್ ರಿಸ್ಕ್ ಟೈಪ್ ಅಲ್ಲಿ ಏನ್ ಮಾಡ್ಕೊಂಡಿಲ್ಲ, ಆರಾಮಾಗಿ ಮಾಡ್ಕೊಂಡು ಬ್ಯಾರ್ಲಾಗೆ ಕಳಿಸಿ ಬ್ಯಾರ್ಲಿಂದ ಪೈಪ್ ಕೊಟ್ಟು ಕಲೆಕ್ಷನ್ ಹೋಗ್ತೈತ್ ಮೋಟ್ರಿಗೆ. ಎಲ್ಲ ಈಸಿಯಾಗಿ ಮಾಡ್ಬೋದು, ಶ್ರಮ ಇಲ್ದಂಗೆ. ನೀಟಾಗಿ ಮಾಡ್ಕೋಬೇಕಷ್ಟೇ ಎಲ್ಲ ಮೆಥಡ್ ಆಗಿ. ಯಾವ ಸಿಸ್ಟಮೆಟಿಕಲ್ಲಿ ಏನು ಮಾಡ್ಬೇಕು ಅದು ಮಾಡಿದ್ರೆ ಮಾತ್ರ ನಿಮಗೆ ಇದ್ರ ಅಷ್ಟೇನು ರಿಸ್ಕ್ ಅನ್ಸಲ್ಲ, ಮಾಡ್ಬೋದು. ಇದು ಮೊದಲು ಸೆಟ್ಟಿಂಗ್ ಆಗಿರೋದಣ್ಣ, ಇದು ಇವಾಗ ಸೆಟ್ಟಿಂಗ್ ಆಗಿರೋದು. ಅಂದ್ರೆ ಯಾಕೆ ಲೇಟ್ ಆಯ್ತು ಅಂತ, ಕೆಲವು ಟೈಮಲ್ಲಿ ಏನಾಗುತ್ತೆ, ನೀರು ಸರಿಯಾದ ಪ್ರಮಾಣದಲ್ಲಿ ಗಿಡಕ್ಕೆ ಹೋಗಿಲ್ಲ ಅಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ. ಅವಾಗ ಅದೇನಾಗುತ್ತೆ ಅಂದ್ರೆ ಎಲ್ಲ ಒಂದೊಂದು ಸ್ವಲ್ಪ ಇದಾಗುತ್ತೆ. ಬಟ್ ಯಾವ ಮಳೆ ಆಗುತ್ತೋ ಆ ಮಳೆ ಆದಾಗ ನಿಮಗೆ ಯಾವ ಗಿಡದಲ್ಲಿ ಹೂವು ಕಡಿಮೆ ಇರುತ್ತಾ, ಹಂಗಾಗಿ ಕೆಲವೊಂದೊಂದು ಲಾಸ್ಟ್ ಅಲ್ಲಿ ಈ ತರ ಆಗುತ್ತಾ. ಇದು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಆಗಿರೋದಾ? ಇದು ಆಮೇಲೆ ಸೆಟ್ಟಿಂಗ್ ಆಗಿರೋದು. ಈಗ ಒಂದೊಂದು ಅದು ಏನಾಗಲ್ಲ ಅಣ್ಣ, ಅದು ಬರುತ್ತೆ. ಅದು ಸೇಮ್ ಸ್ಟಾರ್ಟಿಂಗ್ ಇದು ಬರುತ್ತೆ, ಸೆಕೆಂಡ್ ಅದು ಬರುತ್ತೆ. ಅಂದ್ರೆ ಒಂದೇ ಸರಿ ಕಟಿಂಗ್ ಬರಲ್ಲ, ಎರಡು ಒಂಚೂರು ಏರಿಫೇರ್ ಆಗುತ್ತೆ, ವೇರಿಯೇಷನ್ ಆಗುತ್ತೆ. 2 ತಿಂಗಳು ವೇರಿಯೇಷನ್ ಆಗುತ್ತೆ ಅಣ್ಣ. ಇವಾಗ ಈ ದಾಳಿಂಬೆ ಕೃಷಿಲಿ ಇನ್ವೆಸ್ಟ್ಮೆಂಟ್ ಅಂತೂ ಜಾಸ್ತಿ ಇರುತ್ತೆ. ಈಗ ನೆಕ್ಸ್ಟ್ ಮಾಡೋರಿಗೂ ಮಾಡ್ತಾ ಇರೋರಿಗೂ ಯಾವ ತರ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಡ್ರಿ ಅಂತ ಹೇಳ್ತೀರಾ, ಅಥವಾ ಕಮ್ಮಿಲಿ ಇದನ್ನ ಮಾಡ್ಕೊಂಡು ಒಳ್ಳೆ ಕ್ರಾಫ್ಟ್ ತೆಗೀರಿ ಅಂತ ಹೇಳ್ತೀರಾ? ಕಡಿಮೆಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಆದಾಯ ತೆಗಿಬೋದು. ಫಸ್ಟಿಂದಲೂ ನೀವು ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿರೋ, ಮಾಡ್ತಾ ಇದ್ದಂಗೆ ನಿಮ್ಮದು ಎಲ್ಲಿ ಜಾಸ್ತಿ ಆಯಿತು ಎಲ್ಲಿ ಕಮ್ಮಿ ಆಯಿತು ಅಂತ ಗೊತ್ತಾಗಲ್ಲ. ಬಟ್ ಏನಂತಂದರೆ, ನೀವು ಫಸ್ಟಿಂದಲೂ ಲೋ ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಬಂಡವಾಳದಲ್ಲಿ ಬೆಳೆ ತೆಗಿಯೋಕ್ಕೆ ಫಸ್ಟು ನೀವು ಪ್ರಾಮುಖ್ಯತೆ ಕೊಟ್ಟು
ನೆಕ್ಸ್ಟ್ ದಿನಗಳಲ್ಲಿ ಒಳ್ಳೆ ಬೆಳೆ ತೆಗಿಬೇಕಂತ ಸಂದರ್ಭದಲ್ಲಿ ಅವಶ್ಯಕತೆ ಬಂದಾಗ ಜಾಸ್ತಿ ರೇಟ್ ಆದ್ರೂ ಕೂಡ ನೀವು ಯಾವುದೇ ರೀತಿ ನೀವು ಎದೆಗುಂದದೆ ಸ್ಪೇಸಸ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆರಾಮ್ಸೆ ಬೆಳೆ ತೆಗಿಬೋದು. ಬಂಡವಾಳ ಹಾಕೋದು ಹೇಗೆ ಹೆಂಗೋ ಏನೋ ಬೆಳೆ ಬರುತ್ತೋ ಇಲ್ಲೋ ಅನ್ನೋ ಧೈರ್ಯನ ನೀವು ತಂದ್ಕೋಬೇಕು. ಬಂದೇ ಬರುತ್ತೆ 100%. ಸೊ ಅನಿವಾರ್ಯತೆ ಯಾವಾಗಲಾದರೂ ಪ್ರಕೃತಿ ವಿಕೋಪ ಆದಾಗ ನಿಮಗೆ ಏನಾಗುತ್ತೆ ಅಂತಂದರೆ ಬೆಳೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂತಂದರೆ ಒಳ್ಳೆ ಮಾರ್ಗದರ್ಶನ ಇಲ್ಲ ಅಂದರೆ, ಆಮೇಲೆ ಮಳೆ ಜಾಸ್ತಿ ಆದಾಗ, ಆಮೇಲೆ ಸೆಟ್ಟಿಂಗ್ ಇದ್ರಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಗಿಡಕ್ಕೆ ತಕ್ಕನಾಗಿ ಸೆಟ್ಟಿಂಗ್ ಆಗದೇ ಇರೋದು, ಇಲ್ಲ ಈ ಪ್ರಾಣಿ ಪಕ್ಷಿಗಳು ಅವು ಇವು ಹಾನಿ ಮಾಡುತ್ತ ಸಂದರ್ಭದಲ್ಲಿ ಹಕ್ಕಿಗಳು ತಿನ್ನೋದು, ಮಾತ ಹೊಡೆಯೋದು ಇವೆಲ್ಲ ಇರ್ತವೆ. ಅವನ್ನೆಲ್ಲ ನೀವು ರಕ್ಷಣೆ ಮಾಡಿದ್ರೆ ಮಾತ್ರ ನೀವು ಒಳ್ಳೆ ಆದಾಯ ತೆಗಿಬೋದು. ಬಂಡವಾಳ ಹಾಕೋಕ್ಕಂತಲೂ ಏನು ಯಾವುದೇ ರೀತಿ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಧೈರ್ಯವಾಗಿ ಬಂಡವಾಳ ಹಾಕಿ ಬಂಡವಾಳ ತೆಗಿಯೋಂಥ ಬೇಡ. ಈ ದಾಳಿಂಬೆ ಬಿಟ್ಟರೆ ನೀವು ಯಾವುದ್ರಲ್ಲೂ ನೀವು ಮಾಡೋಕ್ಕಾಗಲ್ಲ. ನೀವು ಮಾಡಿ ಎಲ್ಲರೂ ಮಾಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿರಿ. ನೀರು ಇರಬೇಕು, ಮತ್ತು ಬಂಡವಾಳನೂ ಇರಬೇಕು, ಭೂಮಿನೂ ಇರಬೇಕು. ಒಳ್ಳೆ ಜಾಗ ನೋಡಿ ಒಳ್ಳೆ ಕಲ್ಲು ಭೂಮಿಯಲ್ಲಿ ಮಾಡ್ಬೋದು. ಅಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಈಗ ಮಾಡಿದಾರಲ್ಲ ಅಣ್ಣ, ಹ್ಮ್. ಈಗ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಈಗ ಒಳ್ಳೆ ಕ್ರಾಪ್ ಫುಲ್ ಚೆನ್ನಾಗೈತೆ. ಹ್ಮ್. ಈಗ ಮಾಡೋರಿಗೆ ಈ ತರ ಮಾಡ್ಕೊಂಡು ಮಾಡೋರಿಗೆ ಬೆಸ್ಟ್ ಅಂತ ಹೇಳ್ತೀರಣ್ಣ ದಾಳಿಂಬೆ? ಈ ಥರ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಿಂದ ನೀವು ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡಬೇಕಾಗುತ್ತೆ. ಈ ಕೆಳಗಡೆ ಮ್ಯಾಟ್ ಹಾಕಿರೋದ್ರಿಂದ ಟೋಟಲ್ ಇದು ಒಂದು 10,000 ಗಿಡ ಬರ್ತತೆ. ಇದು ಮ್ಯಾಟಿಗೆ ಸುಮಾರು 10 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ. ಈ ಮ್ಯಾಟಿಗೆ 10 ಲಕ್ಷ ಇನ್ವೆಸ್ಟ್ಮೆಂಟ್, ಮ್ಯಾಟಿಗೆ 30 ಎಕರೆ ಫ್ಲಾಟಿಗೂ 30 ಎಕರೆ ಫ್ಲಾಟಿಗೂ ಸುಮಾರು 10 ಲಕ್ಷ ಬರೀ ಮ್ಯಾಟಿಂದ ಒಂದೇ ಆಗಿದೆ ಇನ್ವೆಸ್ಟ್ಮೆಂಟ್. ಇದು ಬ್ಲಾಕ್ ಮ್ಯಾಟ್ರ್. ಈಗ ಹುಲ್ಲು ತಡೆಯೋಕ್ಕೋಸ್ಕರ ಈಗ ಒಂದು 10.5 ಲಕ್ಷ ಖರ್ಚು ಮಾಡಿದೀವಿ. ಈ ವೀಲ್ಡ್ ಮ್ಯಾಟಿಗೆ 10 ಲಕ್ಷ ಅಂದ್ರೆ 30 ಎಕರೆಗೂ. 30 ಎಕರೆ. ಮತ್ತೆ 1 ಎಕರೆಗೆ ಏನಿಲ್ಲ ಅಂದ್ರೂ 4-5 ಸಾವಿರ ಬರುತ್ತೆ, ಲೇಬರ್ ಬರ್ತತೆ ಹಾಕಕ್ಕೆ. ಇದಕ್ಕೆ ಹಾಕಕ್ ಅಷ್ಟು ಅಣ್ಣ ಮಲ್ಚಿಂಗ್ ಪೇಪರ್? ಮತ್ತೆ ಹಾಕಕ್ಕೆ, ಮತ್ತೆ ಅದು ಜಾಯಿಂಟ್ ಇದು ಮಾಡ್ಬೇಕು. ಜಾಯಿಂಟ್ ಎಲ್ಲ ಅಣ್ಣ ಇದು ರೋಲ್ ಬರುತ್ತ, ಇದು ರೋಲ್ ಹಾಕಿ ಮತ್ತೆ ಇಲ್ಲಿ ನಾವು ಯಾವುದೇ ರೀತಿ ಗಾಳಿ ಪಾಳಿ ಪಾಸ್ ಆಗ್ದಂಗೆ ಎರಡನ್ನು ಕ್ಲೋಸ್ ಮಾಡಿ ಈ ತರ ಹಿಂಗೆ ಕಟ್ಟಬೇಕಾಗತ್ತೆ. ಈ ತರ ಇಲ್ಲಿ ಕಟ್ಟಬೇಕಾಗತ್ತೆ. ಇಲ್ಲಿ ಅವಾಗ ಏನಾಗುತ್ತೆ, ಹುಲ್ಲು ಒಣಗುತ್ತೆ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇಷ್ಟು ಮೊಣಕಾಲು ಉದ್ದ ಎಲ್ಲ ಹುಲ್ಲಿತ್ತು. ಇವಾಗ ಏನಪ್ಪ ಅಂತಂದ್ರೆ ನಿಮಗೆ ಹುಲ್ಲು ಯಾವ ರೀತಿ ಆಗಿದೆ ಅಂತ ನೋಡ್ಬೋದು. ಅಂತಂದ್ರೆ ಇಲ್ಲಿ ನೋಡ್ರಿ, ಹುಲ್ಲು ಈ ರೀತಿ ಒಣಗೋಗಿದೆ ನೋಡ್ರಿ ಹುಲ್ಲು. ಬೆಸ್ಟ್ ಅಣ್ಣ. ಈಗ ನಿಮಗೆ ಏನಾಗುತ್ತೆ ಅಂದ್ರೆ, ನೀವು ಲೇಬರು ಈಗ ಒಬ್ರು ಬಿಟ್ರೆ ಒಂದ್ ಸಾಲ್ ಕೀಳತ್ತಿಗೆ ಸಹಿ ಒಬ್ರು. ಇವತ್ತಿನ ದಿನಗಳಲ್ಲಿ 300-350 ರೂಪಾಯಿ ಹೆಣ್ಮಕ್ಳುಗಳು ಕೂಲಿ ಕೇಳ್ತಾರೆ. ಒಂದು ಸಾಲ್ ಕೀಳಕ್ಕೆ ಒಂದು ದಿವಸ ಆದ್ರೂ ಆಗಲ್ಲ. ಬಟ್ ಇದು ಮಾಡೋದ್ರಿಂದ ಏನಾಗುತ್ತೆ, ನೀವು ಕಳೆ ತೆಗೆಯೋ ದುಡ್ಡನ್ನ ನೀವು ಸೇವ್ ಮಾಡ್ಬೋದು. ಈಗ ವೀಲ್ಡ್ ಮ್ಯಾಟಿಗೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ. ವೀಲ್ಡ್ ಮ್ಯಾಟ್ ಒಂದಕ್ಕೆ 10 ಲಕ್ಷ ಇನ್ವೆಸ್ಟ್ಮೆಂಟ್. ಬಟ್ಟೆಗೆ ಎಷ್ಟಾಗಿರ್ಬೋದು? ಬಟ್ಟೆಗೆ ಇನ್ನು ಹಾಕೋದು ಇನ್ನೂ ಮುಗುದಿಲ್ಲ, ಅದು ಲಾಸ್ಟಿಗೆ ಗೊತ್ತಾಗುತ್ತೆ. ವೀಲ್ಡ್ ಮ್ಯಾಟ್ ಮಾತ್ರ, ವೀಲ್ಡ್ ಮ್ಯಾಟಿಂದು ಕಂಪ್ಲೀಟ್ ಆಗಿರೋದ್ರಿಂದ ಅದೊಂದು 10 ಲಕ್ಷ ಆಗಿದ್ದು ಮ್ಯಾಟ್ದು. ಇನ್ನು ಕೂಲಿ ಗೂಟ ಅವು ಇವು ಎಲ್ಲ ಬಂದಿದೆ. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಬಟ್ ಹಂಗೆ ಹಾಕ್ಬೇಕು, ಹಂಗೆ ತೆಗಿಬೇಕು, ನೋಡಿ ರೀಸನಬಲ್ ಆಗಿ ಮಾಡ್ಕೋಬೇಕು. ಈಗ ಅಣ್ಣ, ಈಗ ಔಷಧಿ ಸ್ಪ್ರೇನ ತುಂಬಾ ಜಾಸ್ತಿ ಸ್ಪ್ರೇ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀರಾ. ಈಗ ಔಷಧಿ ಜಾಸ್ತಿ ತಗೊಳತ್ತೆ ಅಣ್ಣ ಇದು ದಾಳಿಂಬೆ? ಔಷಧಿ ಅವಶ್ಯಕತೆ ಇದ್ದಾಗ ನೀವು ಹೊಡಿಬೇಕಾಗ್ತದೆ. ಯಾವ ರೋಗ, ಟ್ರಿಪ್ಸು, ಹುಳ, ಫಂಗಸ್ಸು, ಬ್ಲೈಟ್ಸು ಸಂಬಂಧಪಟ್ಟಂಗೆ ಯಾವ ಟೈಮಲ್ಲಿ ಯಾವ್ದು ನೋಡಬೇಕು, ಅವಶ್ಯಕತೆ ಇದ್ದಾಗ ನೀವು ಮಾಡಬೇಕಾಗುತ್ತೆ. ಮಾಡಿದ್ರೆ ಕೂಡ ನೀವು ಒಳ್ಳೆ ಬೆಳೆ ತೆಗಿಯೋಕ್ಕೆ ಸಾಧ್ಯ. ನಾನು ಔಷಧಿ ಮಾಡ್ದಲ್ಲೇ ನಾನು ಬೆಳೆ ತೆಗಿತೀನಿ ಅಂದ್ರೆ ದಾಳಿಂಬೆ ಅಂತೂ ಬರಲ್ಲ. ಈಗ ವೀಕ್ಲಿ ಒಂದ್ಸರಿ ಇರುತ್ತಾ ಸ್ಪ್ರೇ? ವಾರ 6 ದಿವಸ ಇಲ್ಲ 8 ದಿವಸಕ್ಕೆ ಒಂದ್ಸತಿ ನೀವು ಆರಾಮ್ಸೆ ಸ್ಪ್ರೇ ಮಾಡಿ. ಅವಶ್ಯಕತೆ ಇದೆ ಅಣ್ಣ ವೀಕ್ಲಿ ಹೊಡಿಯಕ್ಕೆ? 6 ದಿನ ಇಲ್ಲ 8 ದಿನಕ್ಕೆ ಒಳಗಡೆ ನೀವು ಆರಾಮಾಗಿ ಸ್ಪ್ರೇ ಮಾಡ್ಕೊಳ್ರಿ. ಕೆಲವು ಸಂದರ್ಭದಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ 3 ರಿಂದ 4 ದಿನ 5 ದಿನ ಒಳಗಡೆನೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ಮಳೆ ಜಾಸ್ತಿ ಆದಂಗೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ಈಗ ನಾವು ಮಾಡೋದು ಪರಿಶ್ರಮ ಜಾಸ್ತಿ ಇರಬೇಕು, ವೆದರ್ ಮೇಲೆ ಡಿಪೆಂಡ್ ಜಾಸ್ತಿ ಇರುತ್ತೆ ದಾಳಿಂಬೆ? ಎರಡೂ ಇರಬೇಕು, ಎರಡೂ. ನಾವು ಮಾಡೋ ಕೆಲಸ ಅಂತ ಮಾಡ್ತಾ ಇರಬೇಕು, ವೆದರ್ ಮೇಲೆ ಡಿಪೆಂಡ್ ಇರುತ್ತೆ. ಮಳೆ ಕಡಿಮೆ ಆಯ್ತು ಅಂದ್ರೆ ನಿಮಗೆ ರೋಗಗಳು ಎಲ್ಲ ರೀತಿ ಕಡಿಮೆ ಇರ್ತವೆ. ಮಳೆ ಜಾಸ್ತಿ ಆದಾಗ ನಿಮಗೆ ರೋಗಗಳು ಸಹ ಜಾಸ್ತಿ ಆಗ್ತವೆ, ಮತ್ತೆ ಔಷಧಿಗಳು ಸಹ ಜಾಸ್ತಿ ಆಗ್ತವೆ, ಖರ್ಚುಗಳು ಸಹ ಜಾಸ್ತಿ ಆಗ್ತವೆ. ನೋಡ್ಕೊಂಡು ನೀವು ಕಡಿಮೆ ಕಾಸ್ಟಲ್ಲಿ ಸಾಧ್ಯವಾದಷ್ಟು ಮಾಡ್ರಿ, ಒಳ್ಳೆ ಬೆಳೆ ತೆಗಿಬೋದು ನೀವು. ರೈತರು ನೀವು
ಮಧ್ಯಮ ವರ್ಗದರಾಗಿರ್ಬೋದು, ಮತ್ತು ಸಣ್ಣ ವರ್ಗದವರು ಆಗಿರ್ಬೋದು, ಮತ್ತು ಒಳ್ಳೆ ಉನ್ನತ ಇದ್ರಾಗಿರ್ತಕ್ಕಂಥರಾಗಿದ್ರು ಕೂಡ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಆ ಥರ ನಿಮಗೆ ಪ್ರತಿಫಲ ಸಿಗುತ್ತೆ. ಅವ್ರವ್ರ ಶಕ್ತಿ, ಕೆಲವರು 500 ಗಿಡ, 300 ಗಿಡ, 1000 ಗಿಡ, 5000 ಗಿಡ ಈ ಥರ ಎಲ್ಲ ಮಾಡ್ತಾರೆ. ಅದು ನಿಮ್ಮ ವೈಯಕ್ತಿಕ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಿಡಗಳು. ಈಗ ಒಂದು ಫ್ಯಾಮಿಲಿ ಇದ್ದು ಒಂದು 500 ಗಿಡ ಹಾಕಂದ್ರೆ ಬೆಸ್ಟ್. 500 ಗಿಡ ಹಾಕಂದ್ರೆ ನೀವು ಆರಾಮಾಗಿ ಒಂದು ನೌಕರಿ ಏನು ಆದಾಯ ತೆಗಿತಾರೋ ಅದನ್ನ ನೀವು ಆರಾಮಾಗಿ 500 ಗಿಡದಲ್ಲಿ ಒಂದು ನೌಕರಿ ಇದು ಅಮೌಂಟ್ ತೆಗಿಬೋದು. ಆರಾಮ್ಸೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಸ್ವಂತ ಭೂಮಿ ಆಗಿ ಒಳ್ಳೆ ನೀರಿನ ಸೌಲಭ್ಯ ಇತ್ತು ಅಂದ್ರೆ ಆರಾಮಾಗಿ ನೀವು ಒಂದು ನೌಕರಿ ದುಡ್ಕೋಬಹುದು. ಈಗ ನೌಕರಿ ಮಾಡಿ ಎಲ್ಲ ಖರ್ಚು ತೆಗೆದು ಎಷ್ಟು ಉಳಿಸ್ತಾರೋ ನೀವು 500 ಗಿಡದಲ್ಲಿ ನೀವು ಖರ್ಚು ತೆಗೆದು ಅಷ್ಟು ಉಳಿಸ್ಬೋದು. ಬೆಸ್ಟ್ ಆಪ್ಷನ್. ನಾವು ನೌಕರಿ ಅಂತಾನೆ ಹೋಗೋದ್ಕಿಂತ ಪ್ರೈವೇಟ್ ಕಂಪ್ನಿಗಳಿಗೆ ಹೋಗೋದ್ಕಿಂತ ಸ್ವಂತ ಜಮೀನು ಎಲ್ಲರೂ ಇರ್ತಾವ, ಜಮೀನು 1 ಎಕರೆ 2 ಎಕರೆ ಇರ್ತಾವ, ಅದನ್ನ ನೀವು ಅಭಿವೃದ್ಧಿ ಪಡಿಸ್ಕೊಳೋದು ನಿಮ್ಮ ಕೈಯಲ್ಲಿ ಇರ್ತದೆ. ಬೆಸ್ಟ್. ಈಗ ಜಮೀನ್ ಇದ್ದು ಬೇರೆ ಕಡೆ ಹೋಗಿ ದುಡಿಯೋದ್ಕಿಂತ ಬಂದ್ ದಾಳಿಂಬೆ ಹಾಕೊಂಡು ಏನಾದ್ರು ಒಂದ್ ಮಾಡ್ಕೊಂಡು ಅಲ್ಲಿ ದಾಳಿಂಬೆ ಹಾಕಿರ್ ಬೆಸ್ಟ್ ಅಲ್ಲ? ದಾಳಿಂಬೆ ಹಾಕಿರ್ ಬೆಸ್ಟ್. ಅಲ್ಲೇ ಭೂಮಿ ಯಾವ ತರ ಇದೆ ಅದಕ್ಕೆ ತಕ್ಕನಾದ ಬೆಳೆ ಹಾಕೊಂಡು ಒಳ್ಳೆ ಅಗ್ರಿಕಲ್ಚರ್ ಅಲ್ಲಿ ವ್ಯವಸಾಯದಲ್ಲಿ ಮುಂದುವರಿರಿ. ಇದೆಲ್ಲ ಈ ಫ್ಲಾಟ್ ಎಲ್ಲ ಬಟ್ಟೆಯಲ್ಲಿ ಕವರ್ ಮಾಡಿದ್ದಾರೆ. ಇನ್ನು ಬಟ್ಟೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಫ್ಲಾಟಿಗೆ ಕವರ್ ಮಾಡಕ್ಕೆ ಬಟ್ಟೆ ಯಾವ ತರ ಇದನ್ನ ರೆಡಿ ಮಾಡ್ತಾ ಇದ್ದಾರೆ, ಯಾವ ತರ ಬಂದಿದೆ ಅದನ್ನು ತೋರಿಸ್ತೀನಿ. ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿ ಬಟ್ಟೆ ರೆಡಿ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗೋಣ. ಅದನ್ನೊಂದ್ ಸ್ವಲ್ಪ ನೋಡಿ ಮಾಹಿತಿ ಕರೆಕ್ಟ್ ಆಗಿ. ಈ ಸೆಟ್ಟಿಂಗ್ಸ್ ಎಲ್ಲ ಅಣ್ಣ ಚೆನ್ನಾಗಿದೆಯಲ್ಲ ಅಣ್ಣ? ಸೆಟ್ಟಿಂಗ್ಸ್ ಮಾತ್ರ ಸೈಜ್ ಚೆನ್ನಾಗಿದೆ ಅಣ್ಣ. ಫಿನಿಶಿಂಗ್ ಚೆನ್ನಾಗಿದೆ. ದಾಳಿಂಬೆ ಫ್ಲಾಟ್ ಆಗಿ ನೀವು ಬಟ್ಟೆ ನೋಡಿದ್ರಲ್ಲ, ಆ ಬಟ್ಟೆ ಯಾವ ತರ ಇದೆ ನೋಡಿ. ಈ ತರ ರೋಲ್ ಬರುತ್ತೆ ಅದು ಬಟ್ಟೆ. ಥಿಕ್ನೆಸ್ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಶೈನಿಂಗ್ ಹೆಂಗಿದೆ, ಶೈನಿಂಗ್ ಇಂತ ಮೇನ್ ಕ್ವಾಲಿಟಿ ಮೇನ್ ಆಗಿರುತ್ತೆ. ಸುಮಾರು ಇದು 14 ಅಡಿ ಬರುತ್ತಂತೆ ಇದು ರೋಲು. ಮ್ಯಾಕ್ಸಿಮಮ್ ಅಂದ್ರು ಉದ್ದ ಬಿಚ್ಚಿದ್ರೆ ಇದ್ರು ರೋಲ್ನ 350 ಅಡಿ ಏನೋ ಬರ್ತತೆ ಅಂತ ಹೇಳಿದ್ರು. ಹಿಂಗಂತೂ 14 ಅಡಿ ಫಿಟ್ ಕರೆಕ್ಟ್ ಆಗೈತೆ. 14 ಅಡಿ ಪಕ್ಕ ಇದೆ. ಅಷ್ಟು ಸಹಿತ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಬಟ್ಟೆ ಇದನ್ನ ಹೊಲಿತಾ ಇದ್ದಾರೆ. ಇಲ್ಲಿಂದ ಮತ್ತೆ ಸ್ಟಿಚ್ ಎಲ್ಲ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಗಿ ದಾಳಿಂಬೆ ಫ್ಲಾಟಿಗೆ ಹಾಕ್ತಾ ಇರೋದು. ಎಷ್ಟು ಜನ ಸ್ಟಿಚ್ ಮಾಡ್ತಿದ್ದಾರೆ ಗೈಸ್ ಆ 30 ಎಕರೆ ದಾಳಿಂಬೆ ಫ್ಲಾಟಿಗೆ. ಕೆಲಸ ಮಾಡಕ್ ಹಿಡಿದು 1 ವಾರದ ಮೇಲೆ ಆಯ್ತಂತೆ. ಇನ್ನೂ ಮುಗ್ದಿಲ್ಲ ಇದು ಫ್ಲಾಟ್. ಇದನ್ನ ಮಾಡ್ತಾ ಇರೋದು ಇನ್ನು ಹೊಲಿತಾನೆ ಇದ್ದಾರೆ. ಸ್ಟಿಚಿಂಗ್ ತಗೊಂಡು ಸ್ಟಿಚಿಂಗ್ ಮಾಡಿರೋ ಬಟ್ಟೆ ಅಷ್ಟು ಇಲ್ಲಿದೆ ನೋಡಿ. ಸ್ಟಿಚಿಂಗ್ ಮಾಡಕ್ ಬಳಸ್ತಾ ಇರೋ ದಾರನೂ ಇದೆ. ಹೆವಿ ಗಟ್ಟಿ ಇದೆ. ಇದೊಂಥರ ದಾರ ಅಂತೂ ಫುಲ್ ಟೈಟ್ ಇದೆ, ಗಟ್ಟಿ ಚೆನ್ನಾಗಿದೆ. ಸ್ಟಿಚಿಂಗ್ ಮಾಡಿರೋದಷ್ಟು ಬಟ್ಟೆ ಇಲ್ಲಿಂದ ಹಾಕ್ಕೊಂಡು ಮತ್ತೆ ಟ್ಯಾಕ್ರಿಲಿ ತಗೊಂಡೋಗಿ ಫ್ಲಾಟಿಗೆ ದಾಳಿಂಬೆ ಗಿಡಕ್ಕೆ 3 ಗಿಡ 4 ಸಾಲಿಗೆ ಮುಚ್ಚುತ್ತಾ ಇದ್ದಾರೆ. 1 ವಾರದ ಮೇಲಾಯಿತು. ಜನರೇಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಹೊಲಿತಾ ಇರೋದು. ಇದನ್ನು ತೋಟದಲ್ಲೇ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ್ತಾ ಇರಲಿಲ್ಲ ಲೇಬರ್ಸ್ಗೆ ಅಂತ ಮತ್ತೆ ಈಗ ಮನೆ ಹತ್ರ ಬಂದು ಸ್ಟಾರ್ಟ್ ಮಾಡಿ ಇದನ್ನು ಹೊಲಿತಾ ಇರೋದು. ಮೂವತ್ತು ಎಕರೆ ದಾಳಿಂಬೆ ಫ್ಲಾಟಿಗೂ ಈ ಫ್ಲವರಲ್ಲೇ ಮೆಡಿಷನ್ನ ಹೊಡಿತಾ ಇರೋದು. ಇಲ್ಲಿ ನೀರನ್ನು ಮತ್ತು ಮೆಡಿಷನ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಸ್ಪ್ರೇ ಬರ್ತದೆ. ಇದು ಅಷ್ಟರಲ್ಲೂ ಸ್ಪ್ರೇ ಬರುತ್ತೆ ಇದರಲ್ಲಿ. ಇದನ್ನು ಟ್ಯಾಕ್ರಿಗೆ ಕನೆಕ್ಷನ್ ಕೊಡ್ಕೊಂತಾರೆ ಅನ್ಸುತ್ತೆ. ಟ್ಯಾಕ್ರಿ ಕನೆಕ್ಷನ್ ಕೊಡ್ತಾರೆ. ಇದನ್ನು ಕೊಟ್ಟು ಮತ್ತೆ ಅದರಲ್ಲಿ ಒಂಥರ ಕುಲ್ಲಿ ಅಂತಲೇ ಏನೋ ಅಂತಾರೆ. ಅದನ್ನು ಇಲ್ಲಿ ಫಿಕ್ಸ್ ಮಾಡಿಕೊಂಡು ಮೇಲೆ ರೊಟೇಟ್ ಆಗುತ್ತಲ್ಲ, ಇದು ಟ್ಯಾಕ್ರಿಲಿ ರೊಟೇಟ್ ಆಗುತ್ತಲ್ಲ, ಆಮೇಲೆ ಏನಾಗುತ್ತೆ ಇದು ಸಪ್ಲೈ ಆಗೋದಿಲ್ಲ ಇಲ್ಲಿಂದನೇ. ಇದಕ್ಕೇನು ಚಾರ್ಜರು ಅಲ್ಲ, ಏನೂ ಅಲ್ಲ. ಒಟ್ಟು ಟ್ಯಾಕ್ರಿ ಇದ್ರೆ ಸಾಕು, ಆರಾಮಾಗಿ ಇದನ್ನ ಹೊಡಿಬೋದು. ಇದ್ರೆಲ್ಲ ಟ್ಯಾಕ್ರಿ ಅಂತೂ ಬೇಕೇ ಬೇಕು. ಕಮ್ಮಿ ಫ್ಲಾಟ್ ಇದ್ದರೂ ಮಾಮೂಲಿ ಹೊಡಿಬೋದು. ಜಾಸ್ತಿ ಏಕರ್ಸ್ ಅಂದರೆ ತುಂಬ ಜಾಸ್ತಿ ಗಿಡ ಹಾಕೊಂಡು ತುಂಬ ಹೊಲ ಮೇಂಟೈನ್ ಮಾಡೋರೆಲ್ಲ ಏನು ಮಾಡಬೇಕು ಅಂದರೆ ಬೆಸ್ಟ್ ಅಂದರೆ ಈ ಔಷಧಿ ಈ ಥರ ಟ್ಯಾಂಕರ್ ಬೆಸ್ಟ್ ಫ್ಲವರು. ಇದೊಂದು 600 ಲೀಟರ್ಸಿನ ಹಿಡ್ಸದಂತೆ. ಇಲ್ಲಿದೆ ನೋಡಿ ಮೆನ್ಷನ್. ನನ್ನ ರೈತ ಬಾಂಧವರೇ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ದಾಳಿಂಬೆ ರೋಗನ ಯಾವ ಥರ ತಡೆಗಟ್ಟಬೇಕು ಮತ್ತು ಏನೇನು ಪ್ರೊಸೆಸಿಂಗ್ ಮಾಡಬೇಕು, ಸ್ಟಾರ್ಟಿಂಗ್ ಯಾವ ಥರ ಬೆಳಿಬೇಕು ಅಂತ ಪ್ರತಿಯೊಂದು ವಿಡಿಯೋ ಮಾಡಿ ನಾನು ಇನ್ಮೇಲಿಂದ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.